ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಂಡಲಾಭಿಷೇಕ ಪೂಜಾ ಮಹೋತ್ಸವ ವೈಭವದಿಂದ ನಡೆಯಿತು. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಂಡಲಾಭಿಷೇಕ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದಲೇ ಸ್ವಸ್ತಿ ವಾಚನ, ದೇವತಾ ಪ್ರಾರ್ಥನೆ, ಯಜಮಾನ ಸಂಕಲ್ಪ, ಮಹಾಗಣಪತಿ ಪ್ರಾರ್ಥನೆ, ಆಂಜನೇಯ ಸ್ವಾಮಿಯವರಿಗೆ ಪಂಚಾಮೃತಾಭಿಷೇಕ, ಅಗ್ನಿ ಪ್ರತಿಷ್ಠೆ, ಕಳಶಾರಾಧನೆ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಆಂಜನೇಯ ಸ್ವಾಮಿ ಗಾಯತ್ರಿ ಹೋಮ, ಮಹಾಪೂರ್ಣಾಹುತಿ, ಕಳಶಾಭಿಷೇಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಮಂಡಲಾಭಿಷೇಕ ಪೂಜಾ ಮಹೋತ್ಸವದಲ್ಲಿ ಎಬಿಡಿ ಸಂಸ್ಥಾಪಕ ಅಧ್ಯಕ್ಷ ಬಿವಿ ರಾಜೀವ್ ಗೌಡ ಎಲ್ಲ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ, ಇಂದು ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಭಗವಂತ ಎಲ್ಲರಿಗೂ ದೇವರ ಸೇವೆ ಮಾಡಲು ಶಕ್ತಿ ಕೊಡ್ಲಿ, ಹಾಗೆ ಸಮಸ್ತ ನಾಡಿನ ಜನತೆಗೆ ಅಭಯ ಆಂಜನೇಯ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಕೋರಿದ್ರು. ಬಂದಂತ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಇಂದು ಪೂಜೆಯಲ್ಲಿ ಮಹದೇವಪುರ ಕ್ಷೇತ್ರದ ಶಾಸಕರಾದ ಅರವಿಂದ ಲಿಂಬಾವಳಿ ದಂಪತಿಗಳು, ಕೋಲಾರದ ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್, ರಾಜೀವ್ ಗೌಡ ತಂದೆ ವರದಣ್ಣ, ಶಿಲ್ಪಿ ಮಂಜುನಾಥಾಚಾರಿ, ಮುಖಂಡರಾದ ಹೊಸಪೇಟೆ ಗುಡಿಯಪ್ಪ, ಕಾಳನಾಯಕನಹಳ್ಳಿ ಭೀಮೇಶ್, ರವಿ, ಬೆಂಡಿಗಾನಹಳ್ಳಿ ಮುನಿರಾಜು, ನಾರಾಯಣಸ್ವಾಮಿ, ಮುನೇಗೌಡ, ಡಾಲ್ಫಿನ್ ನಾಗರಾಜ್, ನಟರಾಜ್, ಪಂಪ್ ನಾಗರಾಜ್, ತಮ್ಮಣ್ಣ, ಬೈರೇಗೌಡ, ಮುನಿಯಪ್ಪ, ಡಿಪಿ ನಾಗರಾಜ್, ನಿರಂಜನ್, ಬೆಳ್ಳೂಟಿ ವೆಂಕಟೇಶ್, ಆನಂದ್, ಮುತ್ತೂರು ವೆಂಕಟೇಶ್, ಇರೇಬಲ ಕೃಷ್ಣಪ್ಪ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಲವು ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಮುಖಂಡರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್. ನೋಡಿ ಈ ಕಡೆ ನೋಡಿ ನೋಡಿ ಎಸ್ ಆಗಿರಿ ಆಗಿರಿ निरंजन हार्दिक प्लेटिंग निरंजन हार्दिक प्लेटिंग कंपनी समेत ಕಮಿಟಿ ಅವರು ಯಾರು
ಸ್ವಲ್ಪ ಹಿಂದೆ ನಮಸ್ಕಾರ. ಇವತ್ತು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಮಂಡಲ ಪೂಜಾ ಕಾರ್ಯಕ್ರಮ ನೆರವೇರಿತು. ಭಾಳ ಸಂಭ್ರಮ ಸಡಗರದಿಂದ ಭಾಳ ಅದ್ದೂರಿಯಾಗಿ ಎಲ್ಲ ಭಕ್ತಾದಿಗಳು ಬಂದು ಆ ಭಗವಂತನ ಪೂಜೆ ಸಲ್ಲಿಸಿ ಏನೆಲ್ಲ ಅವ್ರ ಕೋರಿಕೆಗಳಿದೆ ಆ ಕೋರಿಕೆಗಳನ್ನ ಅವ್ರ ಕೋರಿಕೆ ಇಟ್ಟು ಭಗವಂತ ನಮ್ಮ ಈ ಥರ ನಮ್ಮ ಕೋರಿಕೆ ಈಡೇರಲಿನಪ್ಪ ಅಂತ ಯಾರೆಲ್ಲ ಕೇಳ್ಕೊಂಡು ಹೋಗಿದ್ದಾರೆ, ಯಾರೆಲ್ಲ ಬಂದು ಇವತ್ತು ಪೂಜೆ ಸಲ್ಲಿಸಿ ಹೋಗಿದ್ದಾರೆ, ಆ ಭಗವಂತ ಅವರೆಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ. ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಇವತ್ತು ನಡೀತು ಮತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮ ಕೂಡ ಭಾಳ ಅದ್ದೂರಿಯಾಗಿ ನಡೀತು. ಆ ಒಂದು ಭಗವಂತನ ಏನು ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಡೆಯೋ ಶಕ್ತಿ ಕೊಡಲಿ. ಇಲ್ಲಿ ಬಂದಿರೋಂಥ ಎಲ್ಲ ಭಕ್ತಾದಿಗಳು ಆ ಭಗವಂತ ಒಳ್ಳೇದು ಮಾಡಲಿ. ಅದೇ ರೀತಿ ಎಲ್ಲ ಸಮಸ್ತ ನಾಡಿನ ಎಲ್ಲ ಜನತೆಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ